ಬಾಂಧವರೇ ನಮಸ್ಕಾರ. ಈಗ ಧರ್ಮಸ್ಥಳದ ವಿಚಾರ ದೇಶಾದ್ಯಂತ ಸುದ್ದಿ ಮಾಡ್ತಾ ಇದೆ. ಈ ಸುದ್ದಿಯಲ್ಲಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಈಗ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಧರ್ಮಸ್ಥಳದ SIT ತನಿಖೆಯ ಬಗ್ಗೆ DK ಶಿವಕುಮಾರ್ ಅಪಸ್ವರವೆತ್ತಿದ್ದಾರಂತೆ. ಧರ್ಮಸ್ಥಳದಲ್ಲಿ ಇನ್ನು ಮುಂದೆ ಯಾವುದೇ ಗುಂಡಿ ತೆಗಿಬಾರದು, ಇನ್ನು ಮುಂದೆ SIT ತನಿಖೆ ನಡೀಲೇಬಾರದು ಅನ್ನುವ ಒಂದು ಕಠಿಣ ಫರ್ಮಾನನ್ನ DK ಶಿವಕುಮಾರ್ ಸರ್ಕಾರದ ಮುಂದೆ ಹೊರಡಿಸಿದ್ದಾರಂತೆ. ಇದಕ್ಕೆ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ, ಅಸಲಿಗೆ ಈ SIT ಗುಂಡಿ ತೋಡೋದನ್ನ ನಿಲ್ಲಿಸಬೇಕು ಅನ್ನುವ DK ಶಿವಕುಮಾರ್ ಅವರ ಕಟ್ಟುನಿಟ್ಟಿನ ಮಾತಿಗೆ ಕಾರಣ ಏನು, ಇದರ ಹಿಂದೆ DKಗೆ ಎಡವಟ್ಟಾಗುವ ಸಂದೇಶ ಸಿಗ್ತಾ? ಇಲ್ಲಿ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ SIT ತನಿಖೆಯ ವಿರುದ್ಧ, ಬುರ್ಡೆ ತನಿಖೆಯ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ. ಇದರ ಹಿನ್ನೆಲೆಯಲ್ಲೇ DK ಶಿವಕುಮಾರ್ಗೆ ಆತಂಕ ಶುರುವಾಗಿದೆ. ಕಾರಣ ಅಂದರೆ DK ಶಿವಕುಮಾರ್ ಕೆಲವು ತಿಂಗಳುಗಳ ಹಿಂದೆ ಮಂಗಳೂರನ್ನು ಕಬ್ಜಾ ಮಾಡಿಕೊಳ್ಳುವ ಪ್ಲಾನ್ ಹಾಕ್ಕೊಂಡಿದ್ರು. ಮಂಗಳೂರನ್ನು ಗೆಲ್ಲಬೇಕು ಅನ್ನೋದು DK ಶಿವಕುಮಾರ್ ಉದ್ದೇಶ. ಇದರ ಹಿಂದೆ ಇರೋದು ಮುಂದಿನ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಬೇಕು ಅಂದರೆ ಎಲ್ಲೆಲ್ಲಿ ಕಾಂಗ್ರೆಸ್ ವೀಕ್ ಇದೆಯೋ ಅಲ್ಲೆಲ್ಲ ಕಾಂಗ್ರೆಸ್ಸನ್ನು ಮತ್ತೊಮ್ಮೆ ಗೆಲ್ಲಿಸಬೇಕು ಅನ್ನೋದು DK ಶಿವಕುಮಾರ್ ಅವರ ಯೋಚನೆ. ಹಾಗಾಗಿ ಮಂಗಳೂರಿನಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು ಅಂದರೆ ಅಲ್ಲಿನ ಜನರ ನಂಬಿಕೆ, ಪ್ರೀತಿಯನ್ನು ಸಂಪಾದನೆ ಮಾಡಬೇಕು. ಈಗ DK ಶಿವಕುಮಾರ್ ಈ SIT ತನಿಖೆಯಿಂದ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ವಿರೋಧಿ ಅಲೆ ಇದ್ದಿದ್ದು ಹೆಚ್ಚಾಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕೇನೆ ಶತಾಯಗತಾಯ SIT ತನಿಖೆಯನ್ನು ಇಲ್ಲಿಗೆ ಕ್ಲೋಸ್ ಮಾಡಿ ಅಂತ ಕಟ್ಟುನಿಟ್ಟಿನ ಮಾತನ್ನ ಆಡಿದ್ದಾರಂತೆ. ಈಗ SIT ತನಿಖೆಯ ವಿಚಾರದಲ್ಲಿ ಬಿಜೆಪಿ ಕೂಡ ಬೀದಿಗಿಳಿದಿದೆ. ರಾಜ್ಯಾದ್ಯಂತ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ ಇದರ ಬಗ್ಗೆ ಕಮಕ್ ಕಿಮಕ್ ಅಂತ ಇಲ್ಲ. ಈಗ ಈ ತನಿಖೆಯನ್ನು ಇಲ್ಲಿಗೆ ನಿಲ್ಲಿಸಿದ್ರೆ ಸರಿ, ಇಲ್ಲ ಅಂದರೆ ಬಿಜೆಪಿಯ ಹೈಕಮಾಂಡ್ ಕಾಂಗ್ರೆಸ್ನ ರಾಜ್ಯ ನಾಯಕರನ್ನು ಹುಡುಕಿ ಅವರ ಮೇಲೆ IT ED ದಾಳಿಗಳನ್ನು ಮಾಡಿಸುತ್ತೆ ಅನ್ನುವಂತಹ ಮಾಹಿತಿಗಳು ಆಂತರಿಕ ಮೂಲದಿಂದ ಬರ್ತಾ ಇವೆಯಂತೆ. ಬಿಜೆಪಿ ಹೇಗಾದರೂ ಮಾಡಿ ತನ್ನ ಭದ್ರಕೋಟೆ ಕರಾವಳಿಯನ್ನು ಉಳಿಸಿಕೊಳ್ಳೋಕೆ, ಅಲ್ಲಿನ ಜನರ ವಿಶ್ವಾಸವನ್ನು ಗಳಿಸೋದಕ್ಕೆ ಈ ಧರ್ಮಸ್ಥಳ ಪ್ರಕರಣವನ್ನು ಹೇಗಾದರೂ ಮಾಡಿ ತಣ್ಣಗೆ ಮಾಡಬೇಕು, ಅದರಿಂದಾಗಿ ಜನರ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬೇಕು ಅಂತ ಯೋಚಿಸ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಈಗಾಗಲೇ ಕರಾವಳಿಯಲ್ಲಿ ಖಾಲಿಯಾಗಿರುವಂಥ ಕಾಂಗ್ರೆಸ್ಸನ್ನು ನಿಧಾನಕ್ಕೆ ತುಂಬಿಸಬೇಕು ಅಂತ ಇರುವಂಥ DK ಶಿವಕುಮಾರ್ ಕೇವಲ 2 ಸ್ಥಾನಗಳಿಂದ UT ಖಾದರ್ ಹಾಗೇನೆ ಮತ್ತೊಬ್ಬರು ಪುತ್ತೂರಿನ ಅಶೋಕ್ ರೈ ಇವರ ಸ್ಥಾನಗಳಿಂದ ಕರಾವಳಿಯಲ್ಲಿ ಒಂದು 5 ರಿಂದ 10 ಸ್ಥಾನ ಗೆಲ್ಲಬೇಕು ಅಂತ DK ಶಿವಕುಮಾರ್ ಯೋಚಿಸ್ತಾ ಇದ್ದಾರೆ. ಮುಂದಿನ ಬಾರಿ ಮುಖ್ಯಮಂತ್ರಿ ಆಗಬೇಕು ಅಂದರೆ ಕರಾವಳಿಯಿಂದ ಒಂದಷ್ಟು ಸ್ಥಾನಗಳನ್ನು ಗೆದ್ದುಕೊಳ್ಳಲೇಬೇಕು. ಆ ಕಾರಣಕ್ಕೆ ಧರ್ಮಸ್ಥಳದ ವಿಚಾರದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸೋಣ, ಇದನ್ನು SIT ಕೈಬಿಟ್ಟು ಸದ್ಯಕ್ಕೆ ಜನರ ಆಕ್ರೋಶದಿಂದ ತಪ್ಪಿಸಿಕೊಳ್ಳೋಣ ಅಂತ DK ಶಿವಕುಮಾರ್ ವಿಚಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದೆ ಕಾಂಗ್ರೆಸ್ನ ಮೂಲಗಳು. DK ಶಿವಕುಮಾರ್ ಆಪ್ತ ವಲಯ. ಹಾಗಾದರೆ ನಾಳಿನ ಸೋಮವಾರದ ಸದನದಲ್ಲಿ ಡಾಕ್ಟರ್ G ಪರಮೇಶ್ವರ್ ಗೃಹ ಸಚಿವರು SIT ತನಿಖೆಯನ್ನು ಇಲ್ಲಿಗೆ ಕೈ ಬಿಡುವ ಮಾತಾಡ್ತಾರಾ ಅನ್ನೋದು ಎಲ್ಲರಿಗೂ ಮೂಡಿರುವ ಕುತೂಹಲ.